Good afternoon, students. Once again, welcome to the virtual session of skill of introducing a lesson. Here, in the previous class, we have discussed about the first important desirable behavior of skill of introducing a lesson, that is use of previous knowledge of the students. ವಿದ್ಯಾರ್ಥಿಗಳ ಪೂರ್ವ ಜ್ಞಾನದ ತಿಳುವಳಿಕೆ ಅಥವಾ ಅದನ್ನು ಅರ್ಥೈಸಿಕೊಳ್ಳೋದು ಎಷ್ಟು ಪ್ರಮುಖವಾಗಿದೆ ಅನ್ನೋದನ್ನು ತಿಳ್ಕೊಳ್ತೀವಿ. ಅಂದ್ರೆ ಪಾಠವನ್ನ ಪರಿಚಯ ಮಾಡಿಸುವ ಸಂದರ್ಭದಲ್ಲಿ ನಾವು ಬಳಸುವಂತಹ ಯಾವುದೇ ಒಂದು ಉಪಕ್ರಮ ವಿದ್ಯಾರ್ಥಿಗಳು ಹೊಂದಿರುವಂತಹ ಪೂರ್ವ ಜ್ಞಾನದ ಪರಿಚಯದ ಆಧಾರದ ಮೇಲೆ ಆಗ್ಬೇಕು ಅನ್ನೋದು ಒಟ್ಟು ನಮ್ಮ ಅಭಿಲಾಷೆ, ಒಟ್ಟು ನಮ್ಮ ಗಮನಿಸಲೇಬೇಕಂತ ಒಂದು ವಿಚಾರ. We need to understand that whenever I used to introduce a lesson, what I need to focus is I should have to concentrate on the previous knowledge of the students. If I am teaching Kannada, English, Hindi, maths, science, social science, any subject, ಆ ಸಬ್ಜೆಕ್ಟ್ ಅಲ್ಲಿ ಆ ಪಾಠಕ್ಕೆ ಪೂರ್ವದಲ್ಲಿ ಏನೆಲ್ಲ ಜ್ಞಾನವನ್ನು ಪಡೆದಿದ್ದಾರೆ ಅನ್ನೋದರ ಪರಿವು ಅಥವಾ ಪರಿಜ್ಞಾನ ಅಥವಾ ಅರಿವು ನಮಗಿರಬೇಕಾಗುತ್ತೆ. ಅದ್ರ ಮೇಲೆ ನಾನು ಈ ಚಟುವಟಿಕೆಯನ್ನು ನಿಮಗೆ ಕಾಣಿಸ್ತಾ ಇದೆ ನೋಡಿ ಸ್ಲೈಡ್ ನಲ್ಲಿ, ಈ ರೀತಿಯ ಚಟುವಟಿಕೆಗಳನ್ನ, ಈ ರೀತಿಯ ತಂತ್ರಗಳನ್ನ, ಸಾಮರ್ಥ್ಯಗಳನ್ನ ನಾವು ಬಳಸಿಕೊಂಡು ಪಾಠವನ್ನು ಪರಿಚಯ ಮಾಡಬಹುದು. ಓಕೆ, ಸೊ ನಾವು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಷನ್. ಔಟ್ ಆಫ್ ಆಲ್ ದ ಸೆಷನ್ಸ್ ಐ ಕ್ಯಾನ್ ಸೇ, because you should know what are the ways which are to be used by for the presentation of your lesson. ಒಂದು ಪಾಠವನ್ನು ಹೆಂಗೆ ಪರಿಚಯ ಮಾಡ್ಬೇಕು ಅನ್ನೋದು ಪ್ರಶ್ನೆ ಬಂದಾಗ ಹೆಂಗೆ ಪರಿಚಯ ಮಾಡ್ಬೇಕು ಅನ್ನೋದು ಬಹಳಷ್ಟು ವಿಶೇಷವಾದಂತಹ ವ್ಯಾಖ್ಯಾನಗಳನ್ನು ನೋಡ್ತೀವಿ ಅಥವಾ ತಂತ್ರಗಳ ಬಗ್ಗೆ ನೋಡ್ತಾ ಬರ್ತೀವಿ. ಅವುಗಳಲ್ಲಿ ನಾವು ಗಮನಿಸಬೇಕಾದಂತ ಅಂಶಗಳಂತಂದ್ರೆ ಇವುಗಳು ಅದಕ್ಕಿಂತ ಪೂರ್ವದಲ್ಲಿ ಇದು ಏನನ್ನೋ ನೋಡೋಣ. ಯೂಸ್ ಆಫ್ ಅಪ್ರೋಪ್ರಿಯೇಟ್ ಡಿವೈಸಸ್, ಸೂಕ್ತವಾದಂತಹ ಸಾಧನ ಅಥವಾ ತಂತ್ರಗಳನ್ನು ಬಳಸುವುದು ಅಂದ್ರೆ ಏನು ಅಂದ್ರೆ, ನಾನು ಪಾಠವನ್ನ ಪರಿಚಯ ಮಾಡ್ಬೇಕಾದ್ರೆ, ಪಾಠವನ್ನ ನೀರು ಕುಡಿಬೇಕಾದ್ರೆ ನೀರನ್ನು ಕುಡಿಲಿಕ್ಕೆ ಒಂದು ಸಾಧನ ಬೇಕು. ಓಕೆ, ಬರಿಬೇಕಾದ್ರೆ ಪೆನ್ ಎನ್ನುವಂತ ಒಂದು ಸಾಧನ ಬೇಕು. ಮಾತನಾಡಬೇಕಾದ್ರೆ ಆನ್ಲೈನ್ ನಲ್ಲಿ ನನಗೆ ನೆಟ್ ಇರಬೇಕು. ನಾನು PPT ಪ್ರೆಸೆಂಟ್ ಮಾಡಿದ್ರೆ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅನ್ನು ಯೂಸ್ ಮಾಡ್ಕೊಂಡು ಅದೊಂದು ಸಾಧನ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ. ಓಕೆ, ಐ ಆಮ್ ಯೂಸಿಂಗ್ ದ ಇಯರ್ಫೋನ್, ಇಸ್ ಆಲ್ಸೋ ಒನ್ ಆಫ್ ದ ಡಿವೈಸ್, ರೈಟ್ ಫಾರ್ ಆನ್ಲೈನ್ ಕ್ಲಾಸಸ್ ಆರ್ ಕನ್ಸಿಡರ್ ಅಲ್ವಾ. ಹಂಗೆ ಒಂದು ಪಾಠವನ್ನ ಪರಿಚಯ ಮಾಡ್ಬೇಕಾದ್ರೆ ಆ ಪರಿಚಯ ಮಾಡ್ಲಿಕ್ಕೆ ಕೆಲವೊಂದಷ್ಟು ಸಾಧನಗಳು ಬೇಕಾಗ್ತವೆ. we must use some of the devices. They should be appropriate. ಅವು ಸೂಕ್ತವಾಗಿನೇ ಇರಬೇಕು. ಪಾಠ ಪರಿಚಯ ಮಾಡ್ಬೇಕಾಗಿದೆ, ನಿಮ್ಗೆ ಬರೆಯಕ ಬಳಪ ಬೇಕಾಗಿದೆ ಅಂತ ಪೆನ್ ತಗೊಂಡು ಹೋಗಬಾರ್ದು. ವೈಟ್ ಬೋರ್ಡ್ ಇದ್ರೆ ಮಾರ್ಕರ್ ಬೇಕು, ಬ್ಲಾಕ್ ಬೋರ್ಡ್ ಇದ್ರೆ ಚಾಕ್ ಪೀಸ್ ಬೇಕು ಅಲ್ವಾ. ಅವು ನಿಮಗೆ ಸೂಕ್ತವಾದ ಸಾಧನಗಳು. ಹಂಗೆ ಪಾಠವನ್ನ ಪರಿಚಯ ಮಾಡ್ಲಿಕ್ಕೆ ಕೆಲವೊಂದಷ್ಟು ಸಾಧನಗಳು ಬೇಕು ಅಥವಾ ತಂತ್ರಗಳ ಜ್ಞಾನ ನಮಗೆ ಇರಬೇಕಾಗುತ್ತೆ. Here device means not actually the instrument that we generally talk. ಸಾಮಾನ್ಯವಾಗಿ ಸಾಧನ ಅಂದ್ರೆ ಯಾವುದೋ ಒಂದು ವಸ್ತು ಅಲ್ಲ, ಇಲ್ಲಿ ಇದೊಂದು ತಂತ್ರ. It is a technique. The technique that the teacher should know that how he or she should introduce the lesson. ಪಾಠವನ್ನು ಹೆಂಗ್ ಪರಿಚಯ ಮಾಡಬೇಕು, ಪಾಠವನ್ನು ಹೆಂಗ ಪ್ರಸ್ತಾಪ ಮಾಡ್ಬೇಕು ಅನ್ನೋದ ತಿಳುವಳಿಕೆ, ಅದನ್ನ ತಿಳಿಸಲಿಕ್ಕೆ ಬಳಸುವಂತಹ ಒಂದು ತಂತ್ರ, ಆ ತಂತ್ರಜ್ಞಾನ ಶಿಕ್ಷಕನಿಗೆ ಇರಬೇಕಾಗುತ್ತೆ. Here device refers to the technique that the teacher uses while introducing lesson. A teacher should essentially acquire the ability of using appropriate devices. So what are the devices then? ಹಾಗಾದ್ರೆ ಯಾವ ಸಾಧನಗಳಿದಾವೆ ನಮಗೆ? ಹಂಗೆ ಆನ್ಲೈನ್ ಟೀಚಿಂಗ್ ಕೆಲವೊಂದಷ್ಟು ಸಾಧನಗಳಿದಾವೆ, ಹಂಗೆ ಇಲ್ಲಿ ಕೆಲವೊಂದು ಸಾಧನಗಳನ್ನ ಹೊಂದ್ತೀವಿ. ಯಾವ ಸಾಧನಗಳಿದಾವೆ ನಮಗೆ ಹೇಳ್ಬೋದಾ? ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕ್ರಮಗಳನ್ನ ಸಾಧಿಸಲಿಕ್ಕೆ ನಮಗೆ we have number of devices. In the same way, for a skill of introducing a lesson, we have the following devices which need to be understood right now and they should have to be used. ಈ ತಂತ್ರಗಳನ್ನ, ಈ ಸಾಮರ್ಥ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲು once again ನಾನು ಹೇಳ್ತೀನಿ ಯಾವ್ಯಾವ ಅಂತೇಳಿ. ಫಸ್ಟ್ ಡಿವೈಸ್ ದಟ್ ಐ ಕ್ಯಾನ್ ಯೂಸ್ ಇಸ್ ಕ್ವಶನಿಂಗ್, ಪ್ರಶ್ನಿಸುವಿಕೆ. ಕನ್ನಡದಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ ಪಾಠವನ್ನ ಪರಿಚಯ ಮಾಡಬಹುದು. ನಿನ್ನ ಹೆಸರೇನು, ನಿನ್ನ ತಂದೆ ಹೆಸರೇನು, ನಿನ್ನ ತಾಯಿ ಹೆಸರೇನು, ನಿನ್ನ ಊರ ಹೆಸರೇನು, ನಿನ್ನ ತಾಲೂಕ್ ಹೆಸರೇನು, ನಿನ್ನ ಜಿಲ್ಲೆ ಹೆಸರು, ಹಂಗ ಪ್ರಶ್ನೆಗಳು ಅಲ್ಲ. ಪ್ರಶ್ನೆಗಳು ಪಾಠವನ್ನ ಯಾವ ಪಾಠ ಮಾಡ್ಲಿಕ್ಕೆ ಕೊಟ್ಟಿದ್ರಲ್ಲ ಆ ಪಾಠಕ್ಕೆ ಸೂಕ್ತವಾದಂತಹ ಪೀಠಿಕೆಯನ್ನ ಒದಗಿಸುವಂತಹ ಪ್ರಶ್ನೆಗಳು. ಎಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಹೇಗೆ ಕೇಳಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿಕೊಂಡಿದ್ದೀನಿ ಮುಂದಿನ ಅವಧಿಯಲ್ಲಿ. ಎಸ್, ಪ್ರಶ್ನಿಸುವಿಕೆ ಒಂದು ಪ್ರಮುಖವಾದಂತಹ ತಂತ್ರ, ಕ್ವಶನಿಂಗ್. ಸೆಕೆಂಡ್ ಒನ್ ಇಸ್ ನರೇಷನ್ ಆರ್ ಸ್ಟೋರಿ ಟೆಲ್ಲಿಂಗ್. ಕಥೆ ಹೇಳೋದ್ರ ಮೂಲಕನೂ ಪಾಠ ಪರಿಚಯ ಮಾಡಬಹುದು. ಹೇಳಿಕೆಯನ್ನು ಹೇಳೋದ್ರ ಮೂಲಕನೂ ಪರಿಚಯ ಮಾಡಬಹುದು. ಬೈ ಟೆಲ್ಲಿಂಗ್ ಅ ಸ್ಟೋರಿ, ಬೈ ನರೇಷನ್ ಆಲ್ಸೋ ವಿ ಕ್ಯಾನ್ ಇಂಟ್ರೊಡ್ಯೂಸ್ ಅ ಲೆಸನ್. ದಟ್ ಇಸ್ ದ ಸೆಕೆಂಡ್ ಟೆಕ್ನಿಕ್. ಥರ್ಡ್ ಒನ್ ಇಸ್ ಯೂಸ್ ಆಫ್ ಆಡಿಯೋ ವಿಜುವಲ್ ಏಡ್ಸ್. ಚಿತ್ರಗಳನ್ನ, ದೃಕ್ ಶ್ರವಣೋಪಕರಣಗಳನ್ನ ಬಳಸುವುದರ ಮೂಲಕ ನಾನು ಪಾಠವನ್ನ ಪರಿಚಯ ಮಾಡಬಹುದು. ಡೆಮಾನ್ಸ್ಟ್ರೇಷನ್, ಪ್ರಾತ್ಯಕ್ಷಿಕೆಗಳನ್ನು ಕೊಡೋದ್ರ ಮೂಲಕ ಪಾಠವನ್ನು ಪರಿಚಯ ಮಾಡಬಹುದು. ಬೈ ಡೆಮಾನ್ಸ್ಟ್ರೇಟಿಂಗ್ ಐ ಕ್ಯಾನ್ ಇಂಟ್ರೊಡ್ಯೂಸ್ ಅ ಲೆಸನ್. ಬೈ ಡ್ರಾಮಟೈಸೇಷನ್, ನಾಟಕ ಮಾಡೋದ್ರ ಮೂಲಕ, ಪಾತ್ರವನ್ನು ಅಭಿನಯಿಸುವುದರ ಮೂಲಕ. ಕುರುಕ್ಷೇತ್ರದ ಒಂದು ಪರಿಕಲ್ಪನೆ, ದುರ್ಯೋಧನ ಮತ್ತು ಭೀಮನ ಒಂದು ಗದಾಯುದ್ಧದ ಪ್ರಕ್ರಿಯೆ ಬಂದಾಗ
ಆ ಗದಾಯುದ್ಧದ ಸನ್ನಿವೇಶದ ಪಾತ್ರವನ್ನು ನಿರ್ವಹಣೆ ಮಾಡೋದ್ರ ಮೂಲಕ ಪಾಠವನ್ನು ಪರಿಚಯ ಮಾಡಬಹುದು. ಆ ರೀತಿ ಸಂದರ್ಭ ಸನ್ನಿವೇಶಕ್ಕೆ ಅನುಗುಣ. ಬುದ್ಧ, ಮಹಾವೀರ ಅವರ ಜೀವನ ಸನ್ಯಾಸತ್ವ ತೆಗೆದುಕೊಂಡಿದ್ದು, ಅಶೋಕ ಕಳಿಂಗ ಯುದ್ಧದ ನಂತರ ಮನ ಪರಿವರ್ತನೆ ಮಾಡ್ಕೊಂಡಿದ್ದು, ಕೃಷ್ಣದೇವರಾಯ ಸಿಂಹಾಸನಕ್ಕೆ ಬಂದಿದ್ದು. ಓಕೆ, ಈ ರೀತಿಯ ಕೆಲವೊಂದು ಸನ್ನಿವೇಶಗಳಲ್ಲಿ ನಮಗೆ ನಾಟಕಗಳನ್ನ, ಪಾತ್ರಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಪಾತ್ರಗಳನ್ನ ಮಾಡೋದ್ರ ಮೂಲಕ ನಾವು ಪಾಠವನ್ನು ಪರಿಚಯ ಮಾಡಬಹುದು. ಲೆಕ್ಚರಿಂಗ್, ಉಪನ್ಯಾಸ ಕೊಡೋದ್ರ ಮೂಲಕ ನಾವು ಪಾಠ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಡ್ಯಾಶ್ ಅಂಡ್ ಡ್ಯಾಶ್ and that was happened. Like that we can start the lecturing method and we can give the information about the topic that we are going to introduce. ಉಪನ್ಯಾಸವನ್ನ ನೀಡುವುದರ ಮೂಲಕ ನಾವು ಪಾಠವನ್ನು ಪರಿಚಯ ಮಾಡಬಹುದು. ಆಮೇಲೆ ಯೂಸ್ ಆಫ್ ಎಕ್ಸಾಂಪಲ್ಸ್, ಉದಾಹರಣೆಗಳನ್ನ ಹೇಳುವುದರ ಮೂಲಕ, by using some of the similarities, ಸಾದೃಶ್ಯ ಹೇಳಿಕೆಗಳನ್ನ, ಅದಕ್ಕೆ ಹೋಲಿಕೆ ಸರಿ ಹೊಂದುವಂತ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ, ವ್ಯತ್ಯಾಸಗಳನ್ನ ಗುರುತಿಸುವುದರ ಮೂಲಕ, ಅದರಲ್ಲಿರುವಂತಹ ಪ್ರಮುಖ ಗುಣಲಕ್ಷಣಗಳನ್ನ ಗುರುತಿಸಿ ಅವುಗಳನ್ನ ತಿಳಿಯೋದ್ರ ಮೂಲಕ, ಅಂದ್ರೆ ಉದಾಹರಣೆ ಮತ್ತು ದೃಷ್ಟಾಂತಗಳನ್ನ ನೀಡುವುದರ ಮೂಲಕ ನಾವು ಪಾಠವನ್ನು ಪರಿಚಯ ಮಾಡಬಹುದು. ಬೈ ಗಿವಿಂಗ್ ಎಕ್ಸಾಂಪಲ್ಸ್ ಅಂಡ್ ಸಿಮಿಲಾರಿಟೀಸ್ ಆಲ್ಸೋ ಕ್ಯಾನ್ ಇಂಟ್ರೊಡ್ಯೂಸ್ ದ ಲೆಸನ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟೆಕ್ನಿಕ್. Okay, so this is also one of the important technique. Next is experimentation. If you are teaching science, you definitely require some of the experimentations. Our time nali you can use experimentation as to ಇಂಟ್ರೊಡ್ಯೂಸ್ ಲೆಸನ್. ಒಂದು ಪಾಠವನ್ನು ಪರಿಚಯ ಮಾಡಬೇಕಾದ್ರೆ ವಿಜ್ಞಾನದ ವಿದ್ಯಾರ್ಥಿಯಾಗಿ, ವಿಶೇಷವಾಗಿ ಬೌದ್ಧ ಮತ್ತು ರಸಾಯನಶಾಸ್ತ್ರದ ವಿಜ್ಞಾನಿಯಾಗಿ ಕೆಲವೊಂದಷ್ಟು ಪ್ರಯೋಗಗಳನ್ನ ಮಾಡಬೇಕಾಗುತ್ತೆ. ಆ ಪ್ರಯೋಗಗಳನ್ನ ಮಾಡೋದ್ರ ಮೂಲಕ ಮಾತ್ರ ನಾನು ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಬಹುದು ಅಂದ್ರೆ, ಅಥವಾ ಪರಿಚಯ ಮಾಡಲಿಕ್ಕೆ ಸಾಧ್ಯ ಇದೆ, ಚೆನ್ನಾಗಿ ಪರಿಚಯ ಮಾಡಬಹುದು, ಪರಿಣಾಮಕಾರಿಯಾಗಿ ಪರಿಚಯ ಮಾಡಬಹುದು ಅಂದ್ರೆ ಆ ವಿಜ್ಞಾನದ ವಿದ್ಯಾರ್ಥಿಗಳು ಎಕ್ಸ್ಪೆರಿಮೆಂಟೇಷನ್ ಕ್ಯಾನ್ ಗೋ ಫಾರ್ ಇಟ್. ಹಾಗೇನೆ ವಿವರಣೆ ಮಾಡೋದ್ರ ಮೂಲಕ ನಾನು ಪಾಠವನ್ನು ಪರಿಚಯ ಮಾಡಬಹುದು. ನೋಡಿ, questioning, narration, audiovisual aids, demonstration, dramatization, lecturing, examples, experimentation and explanation. 9 ತರದ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು 9 ರೀತಿಯಾಗಿ ಒಂದು ಪಾಠವನ್ನು ನಾವು ಪರಿಚಯ ಮಾಡಬಹುದು. ಎಲ್ಲಾನು ಮಾಡ್ರಿ ಅಂತ ಹೇಳಾಕತ್ತಿಲ್ಲ. ಐ ವಿಲ್ ನಾಟ್ ಫೋರ್ಸ್ ಯು ದಟ್ ಎವ್ರಿಬಡಿ ಶುಡ್ ಹ್ಯಾವ್ ಟು ಯೂಸ್ ಆಲ್ 9 ಟೆಕ್ನಿಕ್ಸ್. any appropriate technique if you are familiar with the topic. ನೋಡಿ, while deciding a technique, what you need to understand is whether out of these all techniques, which technique is good for the topic that I am going to select. ನಾನು ಪಾಠವನ್ನು ಯಾವ ಪಾಠ ಪರಿಚಯ ಮಾಡಬೇಕಂತ ತಿಳ್ಕೊಂಡಿಲ್ಲ, ಆ ಪಾಠದ ಪರಿಚಯಿಸುವಿಕೆಯಲ್ಲಿ ಸುಲಭವಾಗಿ ಪರಿಚಯ ಮಾಡಬೇಕಾದ್ರೆ ನಾನು ಅಥವಾ ನನ್ನ ಮನಸ್ಸಿನಲ್ಲಿ ಅಥವಾ ನನಗೆ ಆ ಮಟ್ಟಿಗೆ ತಿಳಿದಂತ ತಿಳುವಳಿಕೆ ಆಧಾರದ ಮೇಲೆ ಇದರಲ್ಲಿ ಯಾವ್ದು ಸೂಕ್ತ ಆಗುತ್ತೆ. ನನ್ನ ಪಾಠದ ಶೀರ್ಷಿಕೆ ಯಾರು ಕುವೆಂಪುರವ್ರ ಬಗ್ಗೆ ಅಂತ ತಿಳ್ಕೊಳ್ಳಿ. ಕುವೆಂಪು ಅನ್ನೋ ಒಂದು ಪಾಠದ ಬಗ್ಗೆ ಪ್ರಶ್ನೆ ಕೇಳೋದ್ರ ಮೂಲಕ ಪರಿಚಯ ಮಾಡ್ಲು, ಕತೆ ಹೇಳೋದ್ರ ಮೂಲಕ ಪರಿಚಯ ಮಾಡ್ಲು, ಚಿತ್ರ ತೋರಿಸೋದ್ರ ಮೂಲಕ ಪರಿಚಯ ಮಾಡ್ಲು, ನಾಟಕ ಮಾಡೋದ್ರ ಮೂಲಕ ಪರಿಚಯ ಮಾಡ್ಲು, ಉಪನ್ಯಾಸ ಮಾಡಿ ಪರಿಚಯ. Yes, I think I got a technical issue. Yes, it is not visible, right? So ಹೀಗೆ ನಾವು ಏನು ಡಿವೈಸಸ್ ಟೆಕ್ನಿಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಐ ಥಿಂಕ್ ಎಸ್, ಸಾರಿ. ಸೊ ಲೆಕ್ಚರಿಂಗ್ ಅಂದ್ರೆ ಉಪನ್ಯಾಸ ನೀಡುವ ಮೂಲಕ ಪರಿಚಯ ಮಾಡಲು, ಅಥವಾ ಉದಾಹರಣೆಗಳನ್ನ ಮಾಡೋದ್ರ ಮೂಲಕ ಪಾಠವನ್ನು ಪರಿಚಯ ಮಾಡಲು, ಅಥವಾ ಅದ್ರ ಜೊತೆಗೇನೆ ಪ್ರಯೋಗಗಳನ್ನ ಅಂದ್ರೆ ಜೀವಶಾಸ್ತ್ರ ಅಥವಾ ಏನೋ ಕೆಮಿಸ್ಟ್ರಿ ವಿದ್ಯಾರ್ಥಿಗಳು ಪಾಠವನ್ನು ಪರಿಚಯ ಮಾಡ್ಬೇಕಾದ್ರೆ ಪ್ರಯೋಗ ಮಾಡ್ತಾರೆ ಅಂದ್ರೆ ಮಾಡ್ಲಿ, ಏನ್ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಈ 9ರಲ್ಲಿ ಯಾವುದೋ ಒಂದು ಮಾಧ್ಯಮವನ್ನು ತೆಗೆದುಕೊಂಡು, ಒಂದೇ ಒಂದು ಮಾಧ್ಯಮವನ್ನು ತೆಗೆದುಕೊಂಡು ಅಥವಾ 2-3 ಮಾಧ್ಯಮವನ್ನು ತೆಗೆದುಕೊಂಡು ನೀವು ಪರಿಚಯ ಮಾಡಬಹುದು. We don't have any restrictions, but you should have to have clear idea that which is good for what. ಯಾವ ಪಾಠಕ್ಕೆ ಯಾವುದು ಚಲೋ ಆಗ್ತದೆ, ಸರಿ ಆಗ್ತದೆ, ಸೂಟ್ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಹೊರತು ನಾವು ಡಿಸೈಡ್ ಮಾಡೋದಿಲ್ಲ ಅದನ್ನ. ಸೊ ನಿಮ್ಮ ವಿಷಯದಲ್ಲಿ ನೀವು ಯಾವ ಪಾಠಕ್ಕೆ ಯಾವ ಮಾಧ್ಯಮವನ್ನು ಬಳಸಿಕೊಂಡು ಯಾವ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಿರೋದು ದಟ್ ಈಸ್ ಲೆಫ್ಟ್. ಓಕೆ, ಸೊ ಹ್ಯಾವ್ ಯು ಅಂಡರ್ಸ್ಟುಡ್ ದೀಸ್ ಆರ್ ದ 9 ಟೈಪ್ಸ್. ಇದ್ರ ಬಗ್ಗೆ ನಾನು ವಿವರಣೆ ಮಾಡ್ಕೋತಾ ಹೋಗ್ತೀನಿ, ಉದಾಹರಣೆಗಳನ್ನ ಕೊಟ್ಕೋತಾ ಹೋಗ್ತೀನಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ವಿಚ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ಹೋಪ್ ಆರ್ ಯು ಫಾಲೋಯಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅರ್ಥ ಆಗ್ತಾ ಇದೆಯಾ? Yes, sir. Yes. Yes, sir. So first technique, that is questioning, ಪ್ರಶ್ನಿಸುವಿಕೆ ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ ಇದಕ್ಕೆ. ಸೊ ಪ್ರಶ್ನಿಸುವಿಕೆ ಅಂದ್ರೆ ಏನು? ಪ್ರಶ್ನಿಸುವಿಕೆ ಅಂದ್ರೆ in a general sense it is a commonly used device in the classroom conditions by every teacher everywhere. ಜಗತ್ತಿನಾದ್ಯಂತ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಬಹಳಷ್ಟು ಜನರಿಂದ ಬಳಸಲ್ಪಡುವಂತಹ ಮಾಧ್ಯಮ ಅಥವಾ ತಂತ್ರ ಪಾಠವನ್ನ ಪರಿಚಯಿಸುವಿಕೆಯಲ್ಲಿ ಅಂದ್ರೆ ಅದು ಪ್ರಶ್ನಿಸುವಿಕೆ. It is the only technique, most widely used technique in the world by most of the teachers
because it is very simple, it is very catchy, it is very attractive, it is very simple to execute, and even it is very simple to prepare. It is very easy for as far implementation is considered. ಹಾಗಾಗಿ ಪ್ರಶ್ನಿಸುವಿಕೆಯ ಮೂಲಕ ಪಾಠವನ್ನ ಪರಿಚಯ ಮಾಡೋದು ಬಹಳ ಸುಲಭ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ. ಅದು ಹೌದು, ನಿಜಾನೂ ಹೌದು. ಅಂದ್ರೆ ಬಹಳಷ್ಟು ವೈವಿಧ್ಯಮಯವಾದಂತ ಎಲಿಮೆಂಟ್ಸ್ ಎಲ್ಲ ಬೇಕಾಗಿರೋದಿಲ್ಲ. ಇಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಕೇಳ್ತಾ ಹೇಳ್ತಾ ಮುಂದುವರಿತಾ ಹೋಗ್ಬೋದು ಇದರಲ್ಲಿ. ಸೊ ಪ್ರಶ್ನಿಸುವಿಕೆ ಕೌಶಲ್ಯ ಅತ್ಯಂತ ಪ್ರಮುಖವಾದಂತಹ ಒಂದು ತಂತ್ರ ಪಾಠವನ್ನು ಪರಿಚಯ ಮಾಡಬೇಕಾದ್ರೆ. ಇಲ್ಲಿ ನಾನು ನಿಮಗೆ ಒಂದಷ್ಟು ಉದಾಹರಣೆಗಳನ್ನ ಹೇಳ್ತಾ ಬರ್ತೀನಿ. ಉದಾಹರಣೆಗೆ ನೀವು ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಮಧ್ಯಾಹ್ನದ ಅವಧಿಯಲ್ಲಿ ಡೆಮಾನ್ಸ್ಟ್ರೇಷನ್ ಎಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ. ಅಲ್ಲಿವರೆಗೂ ಸ್ವಲ್ಪ ಈ ಪ್ರಶ್ನಿಸುವಿಕೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ. ಅಂದ್ರೆ the thing that you need to understand in the form of questioning is the questions that you are going to ask, they should be appropriate. ಸೂಕ್ತವಾಗಿರಬೇಕು, ಪ್ರಶ್ನೆಗಳು ಸರಳವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು, ವ್ಯಾಕರಣಬದ್ಧವಾಗಿರಬೇಕು. ಅದರ ಜೊತೆಗೆ ಆ ವಿಷಯಕ್ಕೆ ಸ್ಪಂದಿಸುವಂತಿರಬೇಕು. ಸುಮ್ಮನೆ ಅನ್ನೆಸೆಸರಿ ಪ್ರಶ್ನೆಗಳನ್ನ ಹಾಕಬಾರ್ದು. ಸೊ ಇದಕ್ಕೆ ನಿಮಗೆ ಈಗಾಗಲೇ ಹೇಳಿದಾಗ ಎಷ್ಟು ನಿಮಿಷದ ಪಾಠ ಇದು ಮೈಕ್ರೋ ಟೀಚಿಂಗ್ ಅನ್ನೋದು? ಫಾರ್ ಹೌ ಮೆನಿ ಮಿನಿಟ್ಸ್ ಯು ನೀಡ್ ಟು ಪ್ರಾಕ್ಟೀಸ್ ದಿಸ್ ಲೆಸನ್? 6 minutes. 6 minutes. Approximately 6 to 8 minutes or 4 to 6 minutes. ಹಿಂಗೆ ಸ್ಟ್ಯಾಂಡರ್ಡ್ ಟೈಮಿಂಗ್ ಫಾರ್ ಮೈಕ್ರೋ ಟೀಚಿಂಗ್ ಇಸ್ ಫಾರ್ ಸಿಂಗಲ್ ಲೆಸನ್ ಇಸ್ 6 minutes ಅಲ್ವಾ? 6 ನಿಮಿಷಕ್ಕೆ ನೀವು ಒಂದು ಪಾಠವನ್ನು ಪರಿಚಯ ಮಾಡಬೇಕಾದ್ರೆ ನೀವು ಏನ್ ಮಾಡ್ತೀರಿ? ಪ್ರೀತಿಯ ವಿದ್ಯಾರ್ಥಿಗಳು, ಇಂದು ನಾನು ಕೆಲವೊಂದು ವಿಷಯದ ಮೇಲೆ ಪ್ರಶ್ನೆಗಳನ್ನ ಕೇಳುತ್ತೇನೆ, ಅದಕ್ಕೆ ಉತ್ತರಿಸಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಆ ಸ್ಟಾರ್ಟ್ ಮಾಡಿದಾಗ ಒಂದು ಪ್ರಶ್ನೆ ಕೇಳ್ತೀರಿ, ಉತ್ತರ ಬರುತ್ತೆ, ಮತ್ತೊಂದು ಪ್ರಶ್ನೆ ಕೇಳ್ತೀರಿ, ಮತ್ತೊಂದು ಹಿಂಗೊಂದು 5 ಪ್ರಶ್ನೆ ಕೇಳಿದ್ರೆ ಒಂದು 2 ನಿಮಿಷದಲ್ಲಿ ಪ್ರಶ್ನಿಸುವಿಕೆ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಪ್ರಶ್ನೆಗಳ ಸಂಖ್ಯೆ ನಿಮ್ಮ ವಿಷಯ ಆಧಾರಿತ, ಉತ್ತರಗಳನ್ನ ಆಧಾರಿತವಾಗಿ ಪ್ರಶ್ನೆಗಳ ಸಂಖ್ಯೆ ಇರಬೇಕು. ನೀವು ಕೇಳ್ತೀರಿ, ಪ್ರಶ್ನೆ ಮಾಡೋದ್ರ ಮೂಲಕ ನಾವು ಪರಿಚಯ ಮಾಡ್ಬೇಕಂದ್ರೆ ಎಷ್ಟು ಪ್ರಶ್ನೆ ಹಾಕ್ಬೇಕ್ರಿ? ಇಟ್ ಈಸ್ ಲೆಫ್ಟ್ ಟು ಯು. 6 ಹಾಕಿ, 8 ಹಾಕಿ, 10 ಹಾಕಿ, ಮ್ಯಾಕ್ಸಿಮಮ್ 12 ಹಾಕಿ. 15, 20, 25 ಪ್ರಶ್ನೆ ಹಾಕಿದ್ರೆ ಅದೊಂದು ಅರ್ಧ ಗಂಟೆ ಆಗಿಬಿಡುತ್ತೆ. ಹಂಗಾಗಿ ಅಷ್ಟೊಂದು ಪ್ರಶ್ನೆಗಳು ಬೇಡ. ಆಮೇಲೆ ನೀವು ಪ್ರಶ್ನೆ ಏನ್ ಕೇಳಬೇಕಾಗಿದೆ ಇಲ್ಲಿ? ಪಾಠವನ್ನ ಪರಿಚಯಿಸಲಿಕ್ಕೆ ವಿದ್ಯಾರ್ಥಿಗಳು ಹೊಂದಿರುವಂತಹ ಪೂರ್ವಜ್ಞಾನದ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಹಂಗಾಗಿ ಬಹಳಷ್ಟು ಪ್ರಶ್ನೆಗಳು ಇರಬಾರದು, ಬಹಳಷ್ಟು ಗೊಂದಲಗಳನ್ನು ಉಂಟು ಮಾಡಬಾರದು. ಹೇಳದಂತಹ ವಿಷಯದ ಮೇಲೆ ಕೊನೆಯ ಪ್ರಶ್ನೆ ಇರಬೇಕು ಹೊರತು ಪ್ರಾರಂಭದಲ್ಲೇ ಇರಬಾರ್ದು. ಕ್ರಮಾನುಗತವಾಗಿರ್ಬೇಕು ಪ್ರಶ್ನೆಗಳು. ಈಗ ನೀವು ಗಾಂಧೀಜಿಯವ್ರ ಬಗ್ಗೆ ಕೇಳಬೇಕಾಗಿದೆ ಅಂತಂದ್ರೆ, ಭಾರತದ ಸ್ವಾತಂತ್ರ್ಯದ ಹೋರಾಟಗಾರರು ಯಾರು? ಭಾರತದ ಪಿತಾಮಹ ಅಥವಾ ರಾಷ್ಟ್ರೀಯ ಏನಂತ ಮಹಾತ್ಮ ಅಂದ್ ಯಾವ ವ್ಯಕ್ತಿಯನ್ನ ಕರೀತಾರೆ? ಯಾರು ಅದನ್ನ ಕರೆದ್ರು? ಅವರು ಯಾವ ವರ್ಷ ಜನಿಸಿದ್ರು? ಅವರ ವಿದ್ಯಾಭ್ಯಾಸ ಏನಾಗಿತ್ತು? ಅವರ ತಂದೆ ಹೆಸರೇನು? ಅವರ ತಾಯಿ ಹೆಸರೇನು? ಅದಾದ್ಮೇಲೆ ಅವರ ಶಿಕ್ಷಣ, ಸೌತ್ ಆಫ್ರಿಕಾದ ಬಗ್ಗೆ ಕೆಲವೊಂದಷ್ಟು ಅಂಶಗಳು, ಸ್ವಾತಂತ್ರ್ಯದಲ್ಲಿ ಅವರು ಕೊಟ್ಟಂತಹ ಕರೆಗಳು ಯಾವ್ಯಾವು, ಕೊನೆಯದಾಗಿ ಸ್ವಾತಂತ್ರ್ಯದ ಪ್ರಮುಖ ಮುಂಚೂಣಿ ನಾಯಕರಾಗಿ ಹೇಗೆ ಹೊರಹೊಮ್ಮಿದ್ರು, ಈ ರೀತಿ ಕೆಲವೊಂದಷ್ಟು ಅಂಶಗಳನ್ನ ಗಾಂಧೀಜಿಯವರ ಜೀವನದ ಬಗ್ಗೆ, ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳ ಒಂದು ಪಾಠ ಇದ್ರೆ ಯಾವ್ದಾದ್ರು ವಿಷಯದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಕೇಳ್ಬೇಕಾಗಿತ್ತು ಅಂದ್ರೆ ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೇಕಾದ್ರೆ, ಭಾರತದ ರಾಷ್ಟ್ರಪಿತ ಯಾರು? ಮಹಾತ್ಮ ಎಂಬ ಹೆಸರಿನಿಂದ ಯಾರನ್ನ ಸಂಬೋಧಿಸಲಾಗುತ್ತದೆ? ಅವಾಗ ಉತ್ತರ ಹೇಳ್ತಾರೆ. ಒಂದು ಕಡೆ ಪ್ರಶ್ನೆಗಳನ್ನ ಕೇಳ್ತೀವಿ, ಒಂದ್ ಕಡೆ ಉತ್ತರ ವಿದ್ಯಾರ್ಥಿ ಹೇಳ್ತಾರೆ. ಅದನ್ನ ನಾವು ಲೆಸನ್ ಪ್ಲಾನ್ ನಲ್ಲಿ ಬರೀಬೇಕಾಗುತ್ತೆ. ಅದ್ರ ಫಾರ್ಮ್ಯಾಟ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಾವಾಗ? ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು? 2ನೇ ಪ್ರಶ್ನೆ. ಭಾರತದ ಪಿತಾಮಹ ಎಂದು ಯಾವ ವ್ಯಕ್ತಿಯನ್ನು ಸಂಬೋಧಿಸಲಾಗುತ್ತದೆ? ಯಾರು ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ಕೊಟ್ಟರು? ಯಾವಾಗ? ಇಫ್ ಪಾಸಿಬಲ್. ನೆಕ್ಸ್ಟ್, ಇವರ ಯಾವ ರಾಜ್ಯದವರು? ಯಾವಾಗ ಇವರ ಜನನವಾಯಿತು? ಇವರ ತಂದೆ ಹೆಸರೇನು? ಇವರ ತಾಯಿ ಹೆಸರೇನು? ಇವರ ಪ್ರಮುಖ ಸಾಧನೆಗಳು ಯಾವುವು? ಈ ಕೇಳಿದಾಗ ಕೆಲವೊಂದರ ಹೇಳ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂದು ನಾವು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಸವಿಸ್ತರವಾಗಿ ತಿಳಿದುಕೊಳ್ಳೋಣ. ಇದಿಷ್ಟ ನಿಮ್ ಪಾಠ ಮಾಡಬೇಕಾಗಿದೆ ಪ್ರಶ್ನಿಸುವಿಕೆಯ ಮೂಲಕ. ಅರ್ಥ ಆಯ್ತಾ? ದಿಸ್ ಇಸ್ ಓನ್ಲಿ ಅ ಸಿಂಪಲ್ ಎಕ್ಸಾಂಪಲ್. ನಾನು ಮಧ್ಯಾಹ್ನ ಬಹಳಷ್ಟು ಎಲ್ಲಾ ವಿಷಯದಲ್ಲಿ ಹೇಳೋಳಿದ್ದೀನಿ. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಕ್ವಶನಿಂಗ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಗ್ತದೆ ಪ್ರಶ್ನಿಸುವಿಕೆ ಅಂದ್ರೆ ಅಂತ ಹೇಳಿ? ಪಾಠದ ಶೀರ್ಷಿಕೆಗೆ ಅನುಗುಣವಾಗಿ ನೀವು ಪೂರ್ವಜ್ಞಾನದ ಕೊನೆಯ ಪ್ರಶ್ನೆ ಇದೆಲ್ಲ, ಒಂದು 5ನೇದ್ದು, 6ನೇದ್ದು, 10ನೇದ್ದು, ಆ ಸಂಖ್ಯೆಯನ್ನು ನಾನು ನಿಮ್ಗೆ ಲಿಮಿಟ್ ಮಾಡತ್ತಿಲ್ಲ. ಅದು 6 ಪ್ರಶ್ನೆ ಇರ್ಬೋದು, 8 ಪ್ರಶ್ನೆ ಇರ್ಬೋದು, 10 ಪ್ರಶ್ನೆ ಇರ್ಬೋದು, ಮ್ಯಾಕ್ಸಿಮಮ್ 12 ಹೋಗಿ. ಯಾಕಂದ್ರೆ ಒಂದೊಂದು ಪ್ರಶ್ನೆಗೆ ಒಂದು ಹೇಳಿಕೆಗೆ ಒಂದು 30 ಸೆಕೆಂಡ್ ಉತ್ತರ ಪಡಿಲಿಕ್ಕೆ ಒಂದೊಂದು 10-12 ಅಂದ್ರೆ ಅಷ್ಟೊಳಗೆ 6 ನಿಮಿಷದಲ್ಲಿ ಸೆಟ್ ಆಗುತ್ತೆ. ಬಹಳ ದೊಡ್ಡ ಪ್ರಶ್ನೆಗಳಾಗಿರ್ಬಾರ್ದು. ವಿದ್ಯಾರ್ಥಿಗಳು, ನೀವು ಈಗಾಗಲೇ ತಿಳ್ಕೊಂಡಿದ್ರಿ, ಭಾರತ ಸ್ವಾತಂತ್ರ್ಯ 1947 ಆಗಸ್ಟ್ 15ರಂದು ಪಡಿತು. ಅದಕ್ಕೆ ಬಹಳಷ್ಟು ಜನ ಶ್ರಮಿಸಿದ್ದಾರೆ. ಹಾಗೆ ಶ್ರಮಿಸಿದಂತಹ ಮಹಾನುಭಾವರು ತಮ್ಮ ಜೀವನವನ್ನ ದೇಶಕ್ಕಾಗಿ ಮುಡಿಪಿಟ್ಟು ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಸ್ವಾತಂತ್ರ್ಯ ಬಂತು. ಹಾಗಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಾವಾಗ ಅಂತ ಹೀಗೆಲ್ಲ ಕೇಳ್ತಾರೆ. ಪ್ರಶ್ನಿಸೋಕೆ ಹೆಂಗಿರ್ಬೇಕು?
ಪ್ರಶ್ನಿಸುವಿಕೆ ಸರಳವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು, ಸ್ಪಷ್ಟತೆಯಿಂದ ಕೂಡಿರಬೇಕು, ನಿರ್ದಿಷ್ಟತೆಯಿಂದ ಕೂಡಿರಬೇಕು, ವ್ಯಾಕರಣಬದ್ಧವಾಗಿರಬೇಕು. ಆಮೇಲೆ ತನ್ನ ಚೌಕಟ್ಟನ್ನು ಮೀರಿ ಬಹಳ ಸುದೀರ್ಘವಾಗಿರಬಾರ್ದು, ಇಷ್ಟು ದೊಡ್ಡದಿರಬಾರ್ದು ಪ್ರಶ್ನೆ, ಸರಳವಾಗಿರಬೇಕು. ಆಮೇಲೆ ಪ್ರಶ್ನೆಗಳು ತರ್ಕಸಮ್ಮತವಾಗಿರಬೇಕು, ಅಸಂಬದ್ಧವಾಗಿರಬಾರದು. ಮಹಾತ್ಮ ಗಾಂಧೀಜಿಯವರು ಎಲ್ಲಿ ಜನಿಸಿದ್ರು? ಸರಿ. ಮಹಾತ್ಮ ಗಾಂಧೀಜಿಯವರು ಯಾವಾಗ ಜನಿಸಿದ್ರು? ಸರಿ. ಮಹಾತ್ಮ ಗಾಂಧೀಜಿಯವರ ತಂದೆ ಹೆಸರೇನು? ಸರಿ. ಮಹಾತ್ಮ ಗಾಂಧೀಜಿಯವರ ತಾಯಿ ಹೆಸರೇನು? ಸರಿ. ಮಹಾತ್ಮ ಗಾಂಧೀಜಿಯವರು ಯಾಕೆ ಜನಿಸಿದರು? ತಪ್ಪು. ಅರ್ಥ ಆಗ್ತಾ ಇದೆ ನಿಮಗೆ? ಸೊ ಪ್ರಶ್ನಿಸುವಿಕೆಯಲ್ಲಿ ಬಳಸುವಂತಹ ಪದಗಳು ಔಚಿತ್ಯಪೂರ್ಣವಾಗಿರಬೇಕು. The questions that you are going to ask for introducing a lesson, the questions should be very simple, it should be attractive, it should be catchy, it should be very simple, it should be very specific, it should be very meaningful, it should have its own grammar usage. Okay, it should give a clear cut information about what you are expecting from the learner. It should not give other dilemmas. ನಾನು ಕೇಳುವಂತ ಪ್ರಶ್ನೆನೇ ಬಹಳ ಗೊಂದಲ ಅಂತಂದ್ರೆ ಉತ್ತರ ಬರಗಳು ಮತ್ತು ಬಹಳಷ್ಟು ಗೊಂದಲವಾದಂತ ಹೇಳಿಕೆಗಳು ಇರ್ತವೆ. ಹಾಗಾಗಿ ಪ್ರಶ್ನಿಸುವಿಕೆಯಲ್ಲಿ ಪ್ರಶ್ನೆಗಳು ಸರಳವಾಗಿರಬೇಕು. ಆಮೇಲೆ ಇನ್ನೊಂದು ಪ್ರಮುಖವಾದಂತ ಅಂಶ ಅಂದ್ರೆ ಸ್ಪೈರಲ್ ಬೈಂಡಿಂಗ್ ನೋಡಿದ್ರಿ ನೀವೆಲ್ಲ? ಐ ಥಿಂಕ್ ಎಸ್, ಸ್ಪೈರಲ್ ಬೈಂಡಿಂಗ್ ನೋಡಿದ್ರಿ? ಕ್ಯಾನ್ ಸಿ ದಿಸ್ ಸ್ಪೈರಲ್? ಕಾಣಿಸ್ತಾ ಇದೆ? Okay, what is the arrangement here? There is a connection between first to second like this. It will continue till end. ಅಲ್ವಾ? ಕಾಣಿಸ್ತಾ ಇದೆ ನಿಮಗೆ? ಸ್ಪೈರಲ್ ಅರೇಂಜ್ಮೆಂಟ್. ಸೊ ಅಂದ್ರೆ ಸುರುಳಿ ಆಕಾರದಲ್ಲಿ ಪ್ರಶ್ನೆಗಳು ಹೆಂಗಿರ್ಬೇಕು? ಸುರುಳಿಯ ಚಿತ್ರದ ಸುರುಳಿಯಾಗಿ ಬರಿಬಾರ ಪ್ರಶ್ನೆಗಳನ್ನ ಅಂದ್ರೆ ಒಂದನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆ, ಎರಡನೇ ಪ್ರಶ್ನೆಗೆ ಮೂರನೇ ಪ್ರಶ್ನೆ, ಮೂರನೇ ದಿಕ್ಕೆ ನಾಲ್ಕನೇದು, ನಾಲ್ಕನೇ ದಿಕ್ಕೆ ಐದನೇದು, ಹೀಗೆ ಒಂದಕ್ಕೊಂದು ಪೂರಕ ಮತ್ತು ಪೋಷಕವಾಗಿರ್ಬೇಕು. ಪ್ರಾರಂಭದಿಂದ ಹಿಡಿದು ಕೊನೆಯ ಕ್ಷಣಕ್ಕೆ ಬರಬೇಕು. ಹಾಗಾದ್ರೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಅಥವಾ ಗಾಂಧೀಜಿಯವರ ಪ್ರಮುಖ ಸಾಧನೆಗಳು, ಗಾಂಧೀಜಿಯವರ ಅಹಿಂಸಾ ತತ್ವದ ಬಗ್ಗೆ ವಿವರಿಸಿರಿ ಅಂತ ಕೇಳ್ತೀರಿ. ಕೊನೆ ಪ್ರಶ್ನೆ ಏನಿರ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬಾರ್ದು ಅಂತ ಪ್ರಶ್ನೆ ಕೇಳಬೇಕು. ಅವಾಗ ವಿದ್ಯಾರ್ಥಿಗಳು ನಿರುತ್ತರ ಅಂತ ಬರೀತಾರೆ. ವಿದ್ಯಾರ್ಥಿಗಳು ಅಸಮರ್ಪಕವಾಗಿ ಉತ್ತರ ಕೊಡ್ತಾರೆ ಅಥವಾ ಕೊಡ್ಬೋದು, ಕೆಲವೊಂದ್ಸಲ ಕೊಟ್ಟರು ಪರವಾಗಿಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳು ಕೊನೆ ಹೇಳಿಕೆ ಇದರ ನಾಲ್ಕನೇ ಕಂಪೋನೆಂಟ್, ಯೂಸಿಂಗ್ ದ ಸ್ಟೇಟ್ಮೆಂಟ್ ಆಫ್ ಏಮ್ ಅಂಡ್ ರೈಟಿಂಗ್ ಇಟ್ ಆನ್ ದ ಬ್ಲಾಕ್ ಬೋರ್ಡ್. ಉದ್ದೇಶದ ಕಥನದ ನಿರೂಪಣೆ ಮತ್ತು ಅದರ ಹೇಳಿಕೆಯನ್ನ ಕಪ್ಪಲಿಗೆ ವಿದ್ಯಾರ್ಥಿಗಳೇ, ಇಂದು ನಾವು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹೇಳ್ತೀರಿ, ಹೇಳ್ತಾ ಬ್ಲಾಕ್ ಬೋರ್ಡ್ ಮೇಲೆ ಹೋಗಿ ಏನ್ ಬರೀಬೇಕು? ಮಹಾತ್ಮ ಗಾಂಧೀಜಿ ಜೀವನ ಮತ್ತು ಸಾಧನೆಗಳು. ದಟ್ ಈಸ್ ದ ಟೈಟಲ್. ಅದು ನಿಮ್ಮ ಪಾಠದ ಶೀರ್ಷಿಕೆ ಆಗಿತ್ತಂದ್ರೆ, ಒಂದು ವೇಳೆ ನೀವು ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಸಾಮಾಜಿಕ ಸುಧಾರಕರು, ಧಾರ್ಮಿಕ ಸುಧಾರಕರು, ವಿಜ್ಞಾನಿ, ಗಣಿತಜ್ಞ ಅಥವಾ ಪ್ರಮುಖವಾದಂತಹ ವಿಷಯ ಭೌತಶಾಸ್ತ್ರದ್ದು ಅಥವಾ ರಸಾಯನಶಾಸ್ತ್ರದ್ದು ಅಥವಾ ಜೀವಶಾಸ್ತ್ರದ್ದು ಅಥವಾ ಗಣಿತದ್ದು, ಅದು ಅಂಕಗಣಿತ ಆಗಿರ್ಬೋದು, ಬೀಜಗಣಿತ ಆಗಿರ್ಬೋದು, ರೇಖಾಗಣಿತ ಆಗಿರ್ಬೋದು, ಕನ್ನಡದ ಪದ್ಯ ಆಗಿರ್ಬೋದು, ಗದ್ಯ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಇಂಗ್ಲಿಷ್ ಹಿಂದಿಯ ಕೆಲವೊಂದಷ್ಟು ಅಂಶಗಳಾಗಿರ್ಬೋದು, ಸಾಹಿತ್ಯದ ಅಂಶಗಳಾಗಿರ್ಬೋದು, ಆ ಎಲ್ಲ ಅಂಶದ ಶೀರ್ಷಿಕೆ ಏನಿದ್ದಾರೆ ನಿಮ್ಮ ಪಾಠದ ಶೀರ್ಷಿಕೆ, ಆ ಪಾಠದ ಶೀರ್ಷಿಕೆ ತಕ್ಕದಂಗೆ ನೀವು ಕೆಲವೊಂದಷ್ಟು ಪ್ರಶ್ನೆಗಳನ್ನ ನೋಡಿ. ಇಲ್ಲಿ ಯಾರ ಕೆಲಸ ಇದೆ? ನಿಮ್ ಕೆಲಸನೇ ಇದೆ. ಯಾವ ಪ್ರಶ್ನೆಗಳನ್ನ ಯಾರಿಗೆ 8ನೇ ತೆಕ್ಕೋ 9ನೇ ತೆಕ್ಕೋ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ವೆದರ್ ಇಟ್ ಇಸ್ ಫಾರ್ 8th ಸ್ಟ್ಯಾಂಡರ್ಡ್, ವೆದರ್ ಇಟ್ ಇಸ್ ಫಾರ್ ಲೆಸನ್ ಪ್ಲಾನ್ ಬರೀಬೇಕಾದ್ರೆ ನಾವು ಫಸ್ಟ್ ಹೇಳಿದೆ ನೋಡಿ, ಸ್ಟ್ಯಾಂಡರ್ಡ್ 8th or 9th. 8th ಸ್ಟ್ಯಾಂಡರ್ಡ್ ಅಂದ್ರೆ 7th ವರೆಗೆ ಈ ಸಬ್ಜೆಕ್ಟ್ ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ ಇದರಲ್ಲಿ ಏನೇನು ಕಲ್ತಿದ್ದಾರೆ ಅದರ ಮೇಲೆ ನಾನು ಪ್ರಶ್ನೆ ಕೇಳಬೇಕು. ಈ ಪಾಠದ ಮೇಲೆ ಪ್ರಶ್ನೆ ಕೇಳೋದಲ್ಲ, ಪಾಠದ ಬಗ್ಗೆ ಈಗಾಗಲೇ ಅವರು ತಿಳಿದುಕೊಂಡಂತ ಕೆಲವೊಂದಷ್ಟು ವಿಚಾರಗಳನ್ನ ಆ ಟೈಟಲ್ ತರಲಿಕ್ಕೆ. ಈಗ ಇಂಗ್ಲಿಷ್ ನಲ್ಲಿ ವುಮನ್ ಅನ್ನೋ ಪ್ಲಾಟ್ಫಾರ್ಮ್ ಅಂತ ಇದೆ. ವುಮನ್ ಅನ್ನೋ ಪ್ಲಾಟ್ಫಾರ್ಮ್ ಹೆಂಗ್ ತರಾಕ್ತೈತಿ? ಪ್ಲಾಟ್ಫಾರ್ಮ್ ಅಂದ್ರೆ ಏನಿದು? ಒಂದು ರೈಲ್ವೆ ನಿಲ್ದಾಣ. ರೈಲ್ವೆ ನಿಲ್ದಾಣ ಅಂದ್ರೆ ಸಂಪರ್ಕದ ಬಗ್ಗೆ, ಸಾಧನೆಗಳ ಬಗ್ಗೆ, ಅಂದ್ರೆ ನಿಲ್ದಾಣಗಳ ಬಗ್ಗೆ, ಟ್ರಾನ್ಸ್ಪೋರ್ಟೇಷನ್ ಸಂಪರ್ಕ ಸಾಧನಗಳ ಬಗ್ಗೆ, ರಸ್ತೆ ಸಾರಿಗೆ, ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಇದ್ರ ಮೇಲೆ ಕೆಲವೊಂದಷ್ಟು ಪ್ರಶ್ನೆಗಳು. ಸಂಪರ್ಕ ಅಂದ್ರೆ ಏನು? ಸಾರಿಗೆ ಅಂದ್ರೆ ಏನು? 2ನೇ ಪ್ರಶ್ನೆ. ಸಾರಿಗೆಯ ಪ್ರಕಾರಗಳ 3ನೇ ಪ್ರಶ್ನೆ. ವಾಯು ಸಾರಿಗೆ ಅಂದ್ರೆ ಏನು? ರಸ್ತೆ ಸಾರಿಗೆ ಅಂದ್ರೆ ಏನು? ರೈಲು ಸಾರಿಗೆ ಅಂದ್ರೆ ಏನು? ಭೂ ಸಾರಿಗೆ ಅಂದ್ರೆ ಏನು? ಜಲ ಸಾರಿಗೆ ಅಂದ್ರೆ ಏನು? ಹಾಗಾದ್ರೆ ರೈಲು ನಿಲ್ದಾಣ ಅದ್ರಲ್ಲಿ ನಾವು ಏನೇನು ಕಾಣ್ತೀವಿ? ಅಲ್ಲಿ ಯಾರ್ಯಾರು ವ್ಯಕ್ತಿಗಳು ಇರ್ತಾರೆ? If there is a woman who is standing in the platform for somebody, then it is to be known as a condition where a woman is waiting for somebody else. So today we are going to learn about a woman who is standing in the platform in the lesson called a woman on the platform. ಹೀಗೆ ಆ ಪ್ಲಾಟ್ಫಾರ್ಮ್ ಅನ್ನೋದರ ವಿಷಯ ತಿಳ್ಕೊಂಡು ಅದ್ರ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಹಾಕಿ. ವಿಷಯ ಏನಿದೆ? ಕಾಂತೀಯ ಗುಣಗಳು, ಓಕೆ, ಘನಗಳು, ಗಣಿತದಲ್ಲಿ ಒಂದು ಪ್ರಮೇಯ. ಆ ಪ್ರಮೇಯ ಏನ್ ಹೇಳ್ತದೆ? ಆ ಪ್ರಮೇಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಮೂಲಭೂತ ಅಂಶಗಳನ್ನ ನಾವು ಪಾಠದ ಪರಿಚಯಿಸುವಿಕೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೇಕಾಗುತ್ತೆ. ಅರ್ಥ ಆಗ್ತದೆ? ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್?
ಸಂವಿಧಾನದ ಬಗ್ಗೆ ನೀವು ಹೇಳ್ಬೇಕಾಗಿತ್ತು ಅಂದ್ರೆ ಸಂವಿಧಾನ ಯಾವಾಗ ರಚನೆ ಆಯ್ತು ಅದ್ರ ಹಿನ್ನೆಲೆ, ನೀವು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ಬೇಕಾಗಿದೆಯಾ, ರಾಜೇಂದ್ರ ಪ್ರಸಾದ್ ಬಾಬು ಅವ್ರ ಬಗ್ಗೆ ಹೇಳ್ಬೇಕು, ರಾಷ್ಟ್ರಪತಿ ಬಗ್ಗೆ ಹೇಳ್ಬೇಕಾಗಿದೆ, ಉಪರಾಷ್ಟ್ರಪತಿ ನಿಮ್ ಪಾಠದ ಸಂಚಿಕೆ ಇದ್ರೆ ಉಪರಾಷ್ಟ್ರಪತಿ ಸಂವಿಧಾನದಲ್ಲಿ ಬರ್ತಾರೆ. ಸಂವಿಧಾನದಲ್ಲಿ ಬರುವಂತ ಪ್ರಮುಖ ಅಧಿಕಾರ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅವರ ಕಾರ್ಯಗಳು, ಎಷ್ಟನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿ ಹುದ್ದೆ ಇರ್ತದೆ, ಹೀಗೆ ಕೆಲವೊಂದಷ್ಟು ಪ್ರಶ್ನೆಗಳು. ಓಕೆ, ಜಾಗರೂಕತೆಯಲ್ಲಿದ್ರೆ ಅದ್ರ ಬಗ್ಗೆ ಯಾವ ಬೆಳೆಗಳ ಬಗ್ಗೆ ಕೇಳಬೇಕಾಗಿದೆ, ಆರ್ಥಿಕ ಬೆಳೆ, ವಾಣಿಜ್ಯ ಬೆಳೆ, ಓಕೆ, ಕಮರ್ಷಿಯಲ್ ಕ್ರಾಪ್, ವೆದರ್ ಇಟ್ ಈಸ್ ಅದರ್ ಟೈಪ್ ಆಫ್ ಕ್ರಾಪ್, ಲೈಕ್ ಇಕನಾಮಿಕ್ಸ್ ಬಗ್ಗೆ ಇದ್ರೆ, ಹಿಸ್ಟ್ರಿ ಬಗ್ಗೆ ಇದ್ರೆ, ಯಾವ ರಾಜ್ಯದ ಬಗ್ಗೆ ಕೇಳಬೇಕು, ದೆಹಲಿ ಸುಲ್ತಾನರು ಪಾಠದ ಶೀರ್ಷಿಕೆ ಇದ್ರೆ ಭಾರತವನ್ನ ಆಳಿದ ಪ್ರಮುಖ ರಾಜಮನೆತನಗಳು ಯಾವುವು, ದಕ್ಷಿಣ ಭಾರತವನ್ನ ಆಳಿದ ಪ್ರಮುಖ ರಾಜಮನೆತನಗಳು ಯಾವುವು, ಉತ್ತರ ಭಾರತವನ್ನ ಆಳಿದ ಪ್ರಮುಖ ರಾಜಮನೆತನಗಳು ಯಾವುವು, ಆ ಹೆಸರುಗಳನ್ನ ಹೇಳಿದಾಗ ಅವುಗಳಲ್ಲಿ ಒಂದೊಂದು ಲಕ್ಷಣಗಳನ್ನ ಹೇಳ್ತಾ ಆಮೇಲೆ ದೆಹಲಿ ಸುಲ್ತಾನರು ಬರುವುದು. ಹಾಗಾದ್ರೆ ದೆಹಲಿ ಸುಲ್ತಾನರ ಅತ್ಯಂತ ಪ್ರಸಿದ್ಧರಾದ ಅರಸ ಯಾರು? ಅಕ್ಬರ್ನ ಪ್ರಮುಖ ಸಾಧನೆಗಳೇನು ಗೊತ್ತಿಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳಿಂದ ನಾವು ಅಕ್ಬರ್ ದ ಗ್ರೇಟ್, ಅಕ್ಬರ್ ಮಹಾಶಯ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹೀಗೆ ನೀವು ಪಾಠವನ್ನು ಪರಿಚಯ ಮಾಡಬಹುದು. ಯಾವ ವಿಷಯ ಇದೆ? ವಿಜಯನಗರ ಸಾಮ್ರಾಜ್ಯ, ಓಕೆ, ಬಹಮನಿ ಸುಲ್ತಾನರು, ಕದಂಬರು, ಚೋಳರು, ಪಲ್ಲವರು, ಹೀಗೆ, ಅಥವಾ ಮೈಸೂರಿನ ಒಡೆಯರು, ದಿವಾಣರು, ಮೈಸೂರಿನ ದಿವಾಣರ ಬಗ್ಗೆ ನೀವು ಪಾಠ ಮಾಡಬೇಕಾಗಿತ್ತು ಅಂದ್ರೆ ದಿವಾಣರು ವಿಷಯದ ಬಗ್ಗೆ ನೀವು, ಅಂದ್ರೆ ಒಡೆಯರ ಸಂತತಿಯ ಬಗ್ಗೆ, ಒಡೆಯರ ಆಸ್ಥಾನದ ಬಗ್ಗೆ, ರಾಜ್ಯ ಆಳ್ವಿಕೆಯ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ, ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ವಿಷಯಕ್ಕೆ ತರಲಿಕ್ಕೆ ಅದರ ಪೂರ್ವ ಜ್ಞಾನದಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳನ್ನು ತೆಗೆದುಕೊಂಡು ಬರೋದು. ಅದು ವಿಜ್ಞಾನದಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಇಂಗ್ಲಿಷ್ ನಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು ಸಹ ಅದನ್ನ ಪ್ರಶ್ನೆ ಕೇಳುವಂತಹ ಒಂದು ಅಂಶಗಳನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ಸೊ ಈಗ ನಾನು ಜಸ್ಟ್ ಹಂಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಗಿವ್ ದ ರೆಸ್ಪಾನ್ಸ್. ಓಕೆ, ಪ್ರಶ್ನೆಗಳು ಸರಿಯಾಗಿ ಸಮರ್ಪಕವಾಗಿರ್ಬೇಕು, ನಿರ್ದಿಷ್ಟವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು, ಹಾಗೆ ಅಂತ ಹೇಳಿದೆ ನಾನು. ಸೊ ಈಗ ನಾನು ನಿಮ್ಗೆ ಸಣ್ಣ ಒಂದು ಡೆಮೋ ಕೊಡ್ತೀನಿ. ಯು ನೀಡ್ ಟು ರಿಪ್ಲೈ. ಕನ್ನಡದಲ್ಲಿ ಇದೆ ಅದು ಡೆಮೋ, ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ. ತಿಳಿತಾ? ರೆಡಿ ಇದ್ರಿ? ಉತ್ತರ ಹೇಳ್ಬೇಕು ನಾನು ಪ್ರಶ್ನೆ ಕೇಳಿದಾಗ. ಅಂದ್ರೆ ಇದು ಮಜಾ ಬರ್ತದ. ಅಂದ್ರೆ ಲೈವ್ ಕ್ಲಾಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಅದು ಇಂಟ್ರಾಕ್ಷನ್. ಬಿಕಾಸ್ ನಾನೇ ಪ್ರಶ್ನೆ ಕೇಳಿ ನಾನೇ ಉತ್ತರ ಕೊಡಬಾರ್ದು, ನೀವು ಉತ್ತರ ಹೇಳಬೇಕು. ಓಕೆ, ನೀವು ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ. ಉತ್ತರ ಹೇಳ್ಬೇಕಾದ್ರೆ ಆ ಪ್ರಶ್ನೆ ಕೇಳಿದಾಗ ನಿಮ್ ಮನಸ್ಸಿಗೆ ಇಮಿಡಿಯೇಟ್ ಆಗಿ ಉತ್ತರ ಏನು ಬರ್ತದೆ ಅದನ್ನ ನೀವು ಹೇಳ್ಬೋದು. ಸರಿ ಇರ್ಬೋದು, ತಪ್ಪಿರ್ಬೋದು, ನೋ ಪ್ರಾಬ್ಲಮ್ ಎಟ್ ಆಲ್. ಶಾಲ್ ವಿ ಸ್ಟಾರ್ಟ್? ಸೊ ದಿಸ್ ಇಸ್ ಅವರ್ ಕ್ವಶನಿಂಗ್ ಓನ್ಲಿ. ಕ್ವಶನಿಂಗ್ ಹೆಂಗ್ ಮಾಡ್ಬೇಕು, ಕ್ವಶನಿಂಗ್ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸರಿನಾ? ಇಮಿಡಿಯೇಟ್ ಆಗಿ ಹೇಳ್ಬೇಕು, ಭಾಳ ಟೈಮ್ ತಗೋಬಾರ್ದು. ಅಬ್ಸರ್ವ್ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ಮೀಡಿಯಂ ತಿಳಿಲ್ಲ ಅಂದ್ರೆ ಜಸ್ಟ್ ಯು ಅಬ್ಸರ್ವ್ ವಾಟ್ ಐ ಆಮ್ ಆಕ್ಚುಲಿ ಡೂಯಿಂಗ್. ಓಕೆ, ಎಸ್. ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಟುಡೇ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದಿನ ಅವಧಿಯಲ್ಲಿ ನಾನು ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ನಾನು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಹೌದಾ? ಆ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರಿಸಿ. ಯಾರಿಗೆ ಉತ್ತರ ಗೊತ್ತಿದೆ ಅವರು ನಿಮ್ಮ ಏನು ಆಡಿಯೋವನ್ನ ಅನ್ಮ್ಯೂಟ್ ಮಾಡ್ಕೊಂಡು ಉತ್ತರವನ್ನ ಹೇಳ್ಬೋದು. ಓಕೆ, ರೆಡಿ ಇದ್ರಲ್ಲ? ಹಾಗಾದ್ರೆ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಈ ಒಂದು ವ್ಯವಸ್ಥೆಯಲ್ಲಿ, ಶಿಕ್ಷಣ ರಂಗದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಈ ಕ್ರಮಗಳಲ್ಲಿ ನೋಡೋದಾದ್ರೆ ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳ ಒಳಿತಿಗಾಗಿ ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳನ್ನ ಶಿಕ್ಷಣದಲ್ಲಿ ಸಕ್ರಿಯತೆಯಿಂದ ಭಾಗವಹಿಸಲಿಕ್ಕೆ ಮಾಡಿದಂತಹ ಪ್ರಮುಖ ಕಾರ್ಯಕ್ರಮಗಳು ಯಾವುವು? ಶಿಕ್ಷಣದ ಉನ್ನತೀಕರಣಕ್ಕಾಗಿ ಸರ್ಕಾರ ಕೈಗೊಂಡಂತಹ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು ಯಾವುವು ಹೇಳ್ಬೋದಾ? ಕ್ವಿಜ್ ಕಾಂಪಿಟೇಷನ್, ಮತ್ತೆ ಸರ್ಕಾರದ ಕಾರ್ಯಕ್ರಮಗಳು ಯಾವ್ಯಾವ ಕಾರ್ಯಕ್ರಮಗಳಿದಾವೆ? ಸರ್ಕಾರಿ ಶಾಲೆಗಳನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯನ್ನ ಹೆಚ್ಚಿಸಲಿಕ್ಕೆ ಸರ್ಕಾರ ಕೈಗೊಂಡಂತ ಕ್ರಮಗಳು ಯಾವ್ಯಾವು? ಕಾಂಪಿಟೇಷನ್ಸ್, ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ಗಳನ್ನ, ಮತ್ತೆ ಉಚಿತ ಶಿಕ್ಷಣ, ಕಂಪ್ಯೂಟರ್ ವ್ಯವಸ್ಥೆ, ಟ್ಯಾಬ್ಗಳ ವಿತರಣೆ, ವೆರಿ ಗುಡ್ ಪಠ್ಯಪುಸ್ತಕ, ಸಮವಸ್ತ್ರಗಳ ವೆರಿ ಗುಡ್ ಸಮವಸ್ತ್ರಗಳ ಮತ್ತೆ ವೆರಿ ಗುಡ್ ಸಾಕು. ಹಾಗೇನೆ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳನ್ನ ಶಿಕ್ಷಣದ ಕಡೆ ಸೆಳೆಯಲಿಕ್ಕೆ ಸರ್ಕಾರ ಕೊಡುತ್ತಿರುವಂತಹ ಸೌಲಭ್ಯ ಯಾವುದು? 8, 9, 10ನೇ ವಿದ್ಯಾರ್ಥಿಗಳು. ಆನ್ಲೈನ್ ಕ್ಲಾಸು, ಮತ್ತೆ ಸ್ಕಾಲರ್ಶಿಪ್ ಕೊಡ್ತದೆ, ಮತ್ತೆ ಬೈಸಿಕಲ್. ವೆರಿ ಗುಡ್. ಸರ್ಕಾರ ನಮ್ಮ ರಾಜ್ಯದಲ್ಲಿ
ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸೈಕಲ್ ಉಚಿತವಾಗಿ ಸೈಕಲ್ ಅನ್ನು ಕೊಡ್ತಾ ಇದೆ, ಹೌದಾ? ಸೊ ಸಾಮಾನ್ಯವಾಗಿ ಶಾಲೆಯ ವಿದ್ಯಾರ್ಥಿಗಳು ಎಸ್ ಸಾಕು ಸಾಕು ಶಾಲೆಯ ವಿದ್ಯಾರ್ಥಿಗಳು ಶಾಲೆಗೆ ಹೇಗೆ ಬರುತ್ತಾರೆ ಪ್ರತಿನಿತ್ಯ? ಸಮವಸ್ತ್ರ ಧರಿಸಿ ಬರ್ತಾರೆ. ಅಂದ್ರೆ ಯಾವ ಮಾಧ್ಯಮ, ಯಾವ ಯಾವ ಸಂಪರ್ಕ ಸಾಧನದ ಮೂಲಕ ಶಾಲೆಗೆ ಬರ್ತಾರೆ? ಒಂದು ನಡ್ಕೊಂಡು ಬರ್ತಾರೆ, ಮನೆ ಹತ್ರ ಇದ್ರೆ. ಮತ್ತೆ ಹೇಗೆ ಬರ್ತಾರೆ? ಸೈಕಲ್ ಕೊಟ್ಟಿರೋದ್ರಿಂದ ಸೈಕಲ್ ಮೇಲೆ ಬರ್ತಾರೆ, ಬಸ್ ನಲ್ಲಿ ಬರ್ತಾರೆ, ಅಥವಾ ಅವರು ಪರಿಚಿತರು ಅಥವಾ ತಂದೆ ತಾಯಿಗಳು ಬೈಕ್ ಮೇಲೆ ಡ್ರಾಪ್ ಕೊಡಬಹುದು, ಅಥವಾ ವ್ಯಾನ್ ನಲ್ಲಿ ಬರ್ತಾರೆ, ಹೌದಾ? ಇವು ಈ ರೀತಿ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ. ಅಂದ್ರೆ ಶಾಲೆಗೆ ವಿಳಂಬವಾಗಿ ಈ ರೀತಿಯ ಸಾಧನಗಳಿದ್ರು ಸಹ ಶಾಲೆಗೆ ವಿಳಂಬವಾಗಿ ಬರ್ಲಿಕ್ಕೆ ಏನ್ ಕಾರಣಗಳಿರ್ಬೋದು? ಒಂದ್ ವೇಳೆ ನೀವು ಒಬ್ಬ ವಿದ್ಯಾರ್ಥಿ ಶಾಲೆಗೆ ವಿಳಂಬವಾಗಿ ಬಂದಿದ್ದಾನೆ, ಶಾಲೆಯಲ್ಲಿ ಅವನಿಗೆ ಸೈಕಲ್ ತಗೊಂಡ್ ಬರ್ತಾ ಇದ್ದ, ಒಂದ್ ವೇಳೆ ಆತನು ಶಾಲೆಗೆ ಬರ್ಲಿಕ್ಕೆ ವಿಳಂಬ ಆಯ್ತು ಸೈಕಲ್ ಇದ್ದಾಗ್ಯೂ, ಅಂದ್ರೆ ಏನ್ ಕಾರಣ ಇರ್ಬೋದು? ಬಸ್ ಪ್ರಾಬ್ಲಮ್ ಇರ್ಬೋದು ಸರ್. ಸೈಕಲ್ ತಗೊಂಡ್ ಬರ್ತಾನೆ ಅವನು, ಸೈಕಲ್ ತಗೊಂಡ್ ಬರುವಂತ ವಿದ್ಯಾರ್ಥಿ ವಿಳಂಬವಾಗಿ ಬಂದ್ರೆ ಅದಕ್ಕೆ ಏನ್ ಕಾರಣ ಇರ್ಬೋದು? ಸೈಕಲ್ ಪಂಚರ್ ಆಗಿರುತ್ತೆ. ವೆರಿ ಗುಡ್. ಸೊ ಸೈಕಲ್ ಪಂಚರ್ ಆದಾಗ ಸೈಕಲ್ ಪಂಚರ್ ಆದಂತಹ ವಿದ್ಯಾರ್ಥಿ ಏನ್ ಮಾಡ್ತಾನೆ? ನಡ್ಕೊಂಡು ಬರ್ತಾನೆ. ಮತ್ತೇನ್ ಮಾಡೋಲ್ಲ ಅವ ಸೈಕಲ್ ಪಂಚರ್ ಆದ್ರೆ? ಸೈಕಲ್ ಪಂಚರ್ ತಿದ್ದಿಸ್ಲಿಕ್ಕೆ ಹೋಗ್ತಾನೆ. ಯಾರ ಹತ್ರ ಹೋಗ್ತಾನೋ? ತಿದ್ದವ ಹತ್ರ ಹೋಗ್ತಾನೆ. ತಿದ್ದವ ಪಂಚರ್ ತೆಗಿಯವ ಏನ್ ಮಾಡ್ತಾನೆ? ಪಂಚರ್ ತೆಗಿತಾನೆ. ಆಮೇಲೆ ಏನ್ ಮಾಡ್ತಾನೆ? ಪಂಚರ್ ತೆಗೆದಾದ್ಮೇಲೆ ರೊಕ್ಕ ಕೇಳ್ತಾನೆ ಸರ್. ಅಲ್ಲೋ ಪಂಚರ್ ತೆಗೆದಾಗ ಅದಕ್ಕೆ ಏನ್ ಹಾಕ್ತಾರೆ? ಗಾಳಿ ತುಂಬ್ತಾನೆ. ಗಾಳಿ ಹೆಂಗ್ ತುಂಬ್ತಾನೆ? ಪಂಪ್ಲೆ ತುಂಬ್ತಾನೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂದು ನಾವು ಇಂದಿನ ಅವಧಿಯಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಯಾದಂತ ಪಂಪನ ಬಗ್ಗೆ ಅಧ್ಯಯನ ಮಾಡೋಣ. ಸರಿ ಆತಾ ಇದು? ಇದು ಈ ರೀತಿ ಪಾಠವನ್ನ ಮಾಡಬಾರದು. ದಿಸ್ ಇಸ್ ದ ನೆಗೆಟಿವ್ ಎಕ್ಸಾಂಪಲ್ ಐ ಹ್ಯಾವ್ ಕೋಟೆಡ್. ಈ ರೀತಿ ಪಾಠ ಮಾಡಬಾರದು, ಪ್ರಶ್ನೆ ಹಿಂಗ್ ಕೇಳಬಾರದು ಅಂತ ನಾನು ಹೇಳ್ತಾ ಇರೋದು. ಒಂದು ನೆಗೆಟಿವ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟೆ. ಪ್ರಶ್ನೆ ಕೇಳಬೇಕಂದ್ರೆ ಹಿಂಗೆಲ್ಲ ಕೇಳಬಾರದು. ಪಂಪ ಯಾರು? ಕನ್ನಡ ಸಾಹಿತ್ಯದ ಪ್ರಮುಖವಾದಂತಹ ಆ ಪಂಪನ್ ತಗೊಂಬಂದು ಸೈಕಲ್ ಪಂಪಿಗೆ ತಂದು ಹಚ್ಚಬಾರದು, ಆ ರೀತಿ ಪ್ರಶ್ನೆಗಳನ್ನ ಕೇಳಬಾರದು ಅಂತ ಅರ್ಥ ಆಯ್ತಾ ನಿಮಗೆ? ದಿಸ್ ಇಸ್ ದ ನೆಗೆಟಿವ್ ಎಕ್ಸಾಂಪಲ್. ಈ ರೀತಿ ಪಾಠ ಮಾಡಬಾರದು ಅಂತ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಪಾಠ ಪ್ರಶ್ನೆ ಸೂಚನೆ ಮಾಡೋದಾದ್ರೆ ಏನ್ ಕೇಂದ್ರ ಪ್ರಶ್ನೆ ಕೇಳೋದಿಲ್ಲ. ನೀವು ಕನ್ನಡ ವಿದ್ಯಾರ್ಥಿ ಆಗಿದ್ರಿ, ಕನ್ನಡ ಸಾಹಿತ್ಯದಲ್ಲಿ ಬರುವಂತ ಪಂಪನ ಸಾಹಿತ್ಯದ ಬಗ್ಗೆ ನೀವು ಹೇಳ್ಬೇಕಾಗಿದೆ. ಸಾಹಿತ್ಯದ ಪ್ರಕಾರಗಳು, ಕನ್ನಡ ಸಾಹಿತ್ಯಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ, ಕನ್ನಡ ಸಾಹಿತಿಗಳು ಯಾರ್ಯಾರು, ಹಳೆ ಕಾಲದಲ್ಲಿದ್ದಂತಹ ಗತಕಾಲದ ಗತಿಸುವಂತಹ ಸಾಹಿತಿಕಾರ ಯಾರು, ವಚನಕಾರರು ಯಾರು, ದಾಸರು ಯಾರು, ಕೀರ್ತನೆಗಳಂದ್ರೆ ಏನು, ಅವುಗಳ ಬಗ್ಗೆ ಕೇಳ್ತಾ ಆಧುನಿಕ ಕವಿಗಳ ಪರಿಚಯ ಮಾಡ್ತಾ, ಅದರ ಮೇಲೆ 3 ರತ್ನತೆರೆಯರಂದ್ರೆ ಯಾರು, ಪಂಪ, ಪೊನ್ನ, ರನ್ನ ಯಾರು, ಇದ್ರ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳಬೇಕು. ನನ್ನ ಪಾಠದ ಶೀರ್ಷಿಕೆ ಪಂಪ ಆಗಿತ್ತಂದ್ರೆ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಆಲೋಚನೆ, ಪಂಪ್ ಅಂದ್ರೆ ಪಂಪ್ ಹೆಂಗ್ ತರೋನು ಪಂಪ್ಲೆ ಹವಾ ಹಾಕ್ತಂದ ಹಂಗ್ ತರೋಣ. ಸರ್ ಹೇಳ್ಯಾರ, ಪಲ್ಸರ್ ಹೇಳ್ಯಾರ, 10 ಪ್ರಶ್ನೆ ಮಾಡಂದಾರ, ಹೆಗ್ಲೇಪ ಮಧ್ಯಾಹ್ನ ಶಾಲಿ ತುಂಬಿರ್ತಾನ, ಬಸ್ಸಿಗೆ ಬರ್ತಾನ, ಹಿಂಗೊಂದ್ ಪ್ರಶ್ನೆ ಇಲ್ಲಿ ಕೇಳ್ತಾರ, ಹಿಂಗ್ ಹೇಳ್ತಾರ, ಹಿಂಗ್ ನಾ ಕೇಳಲ್ಲ, ಹಿಂಗ್ ಹೇಳ್ಕೊಂತ 10 ಪ್ರಶ್ನೆ ಮಾಡಿ. ಹಾಗಾದ್ರೆ ಪಂಚರ್ ಆದಾಗ ಹವಾ ಗಾಳಿ ತುಂಬಲು ಪಂಚರ್ ತೆಗೆಯವನು ಏನನ್ನು ಬಳಸುತ್ತಾನೆ? ಪಂಪನ್ನು ಬಳಸುತ್ತಾನೆ. ಹಾಗಾದ್ರೆ ವಿದ್ಯಾರ್ಥಿಗಳು, ಇಂದು ನಾವು ಪಂಪನ ಬಗ್ಗೆ ಅಧ್ಯಯನ ಮಾಡೋಣ. ಇದು ಈ ರೀತಿಯಾಗಿ ಪಾಠವನ್ನ ಮಾಡಬಾರದು, ಪಾಠವನ್ನ ಪರಿಚಯ ಮಾಡಬಾರದು ಅಂತ ಹೇಳಿ ಉದಾಹರಣೆ ಇದು. ಸೊ ಪಂಪನ ನಿಮ್ಮ ಪಾಠದ ಶೀರ್ಷಿಕೆ ಆಗಿದ್ರೆ ಏನ್ ಮಾಡ್ಬೇಕು? ಸಾಹಿತ್ಯದ ಪ್ರಕಾರವನ್ನು ತಿಳ್ಕೊಳ್ಬೇಕು, ಅದ್ರ ಮೇಲೆ ಪ್ರಶ್ನೆಗಳನ್ನ ಹಾಕೊಂಡ್ ಬರ್ಬೇಕು ಅಂತ ಹೇಳ್ತಾ ಇರೋದು. ಪ್ರಶ್ನಿಸುವಿಕೆ ಅಸಂಬದ್ಧವಾಗಿರಬಾರ್ದು, ಅದು ಮುಜುಗರ ಉಂಟು ಮಾಡಬಾರ್ದು ಕೇಳುಗರಿಗೆ ಅಥವಾ ಓದುಗರಿಗೆ, ಅಲ್ವಾ? ಹೌದಾ ಇಲ್ಲ? ಸೊ ಇನ್ನೊಂದು ಹಂತದ ನೆಗೆಟಿವ್ ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ, ಉತ್ತರ ಹೇಳಿ. ವಿದ್ಯಾರ್ಥಿಗಳಿಗೆ ನಾವು ದಿನನಿತ್ಯ ಬಟ್ಟೆಗಳನ್ನ ಧರಿಸುತ್ತೇವೆ, ಹೌದಾ? ಪುರುಷರು ಧರಿಸುವ ವಸ್ತ್ರಗಳ ಹೆಸರುಗಳನ್ನ ಹೇಳ್ಬಹುದಾ? ಶರ್ಟು ಮತ್ತು ಪ್ಯಾಂಟು. ಅಥವಾ ಕನ್ನಡದಲ್ಲಿ ಶರ್ಟ್ ಏನಂತ ಕರಿತೀವಿ? ಕನ್ನಡದಲ್ಲಿ ಏನಂತ ಕರಿತೀವಿ? ಅಂಗಿ ಅಂತ ಕರಿತೀವಿ. ಒಂದು ವೇಳೆ ಅಂಗಿಯನ್ನ ಮೂಲೆಯಲ್ಲಿರುವಂತಹ ಮೊಳೆಗೆ ಹಾಕಿದ್ರೆ ಆ ಅಂಗಿಗೆ ಏನೆಂದು ಕರೆಯುತ್ತಾರೆ? ಅಂಗಿನ ಅಂತಾರ ಸರ್. ಅಂಗಿನ ಅಂತ ಅಲ್ವಾ? ಮೂಲೆಯೊಳಗೆ ಹಾಕಿದ್ರೆ ಏನಂತಾರ? ಮೂಲಂಗಿ ಅಂತಾರೆ, ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳು ಈ ರೀತಿ ಪಾಠವನ್ನ ಪರಿಚಯ ಮಾಡಬಾರ್ದು. ಈ ರೀತಿ ನೆಗೆಟಿವ್ ಎಕ್ಸಾಂಪಲ್ ಯಾಕೆ ಕೊಡತ್ತೀನಿ ಅಂದ್ರೆ,
ಕ್ವಶನ್ ಕೇಳಬೇಕಂತ ಏನ್ ಕೇಳಾರ ಪ್ರಶ್ನೆ ಕೇಳೋದಿಲ್ಲ. ಯು ಶುಡ್ ನಾಟ್ ಆಸ್ಕ್ ದ ಕ್ವಶನ್ಸ್ ವಿಚ್ ಆರ್ ಇರ್ರಿಲೆವೆಂಟ್. ಯು ಶುಡ್ ನಾಟ್ ಆಸ್ಕ್ ದ ಕ್ವಶನ್ಸ್ ವಿಚ್ ಆರ್ ಇರ್ರಿಲೆವೆಂಟ್ ಟು ದ ಟಾಪಿಕ್. ಈ ಮೂಲಂಗಿಗೂ ನೀವು ಹಾಕುವ ಅಂಗಿಗೂ ಸಂಬಂಧನೇ ಇಲ್ಲ, ಹಂಗ ಜೋಡಿಸ್ಬೇಡ್ರಿ. ಯಾರು ಕಥೆಗಳನ್ನ ಕವನಗಳನ್ನ ಬರಿಬೇಕಾದ್ರೆ ಯಾವ್ದೋ ಒಂದ್ ಶಬ್ದ ತಗೊಂಡು ಏನೋ ಜೋಡಿಸಿ ಒಂದು ಕವನ ಮಾಡ್ತಿರ್ತಾವ, ಹಂಗ ಮಾಡೋದಲ್ಲ. ಪಾಠವನ್ನ ಪರಿಚಯ ಮಾಡ್ಬೇಕಾದ್ರೆ ಪ್ರಶ್ನೆ ಮಾಡ್ಬೇಕಾಗಿದೆ ಅಂದ್ರೆ ಆ ಪ್ರಶ್ನಿಸುವಿಕೆಯಲ್ಲಿ ನಿರಂತರತೆ ಇರಬೇಕು, ಆ ವಿಷಯಕ್ಕೆ ಪೂರಕವಾಗಿರ್ಬೇಕು, ಸಮರ್ಪಕವಾಗಿರ್ಬೇಕು ಅನ್ನೋದು ನಾನು ಹೇಳ್ತಾ ಇರೋದು. ಅರ್ಥ ಆಯ್ತಾ ನಿಮಗೆ? ಹೋಪ್ ಯು ಆರ್ ಫಾಲೋಯಿಂಗ್. Yes, ಈ sir. ರೀತಿ ಪ್ರಶ್ನೆಗಳನ್ನ Yes, sir. ಕೇಳಬಾರದು. ನಿಮ್ದು ವಿಷಯ ಗುಣಗಳು ಗಣಗಳು ಅಂತಿತ್ತಂದ್ರೆ ಆ ಗಣ ತಗೊಂಬಂದ್ ಯಾವ್ದೋ ಗಣಕ್ಕೆ ಹಚ್ಚಬಾರದು. ಆ ಗಣಗಳು ಮ್ಯಾಥಮೆಟಿಕ್ಸ್ ಪರಿಕಲ್ಪನೆ. ಓಕೆ, ಆ ಮ್ಯಾಥಮೆಟಿಕ್ಸ್ ಪರಿಕಲ್ಪನೆಯಲ್ಲಿ ಉದಾಹರಣೆಗೆ ನೀವು ಹೇಳಬಹುದು ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ವರ್ಣಮಾಲೆಗಳ ಸಂಖ್ಯೆ ಎಷ್ಟು? 26. ಅವುಗಳನ್ನ ಎಷ್ಟು ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ? 2 ರೀತಿಯಾಗಿ. ಅವುಗಳು ಯಾವುವು? ಸ್ವರಗಳು ಮತ್ತು ವ್ಯಂಜನಗಳು. ಇಂಗ್ಲಿಷ್ ನಲ್ಲಿ ಇರುವಂತಹ ಸ್ವರಗಳ ಸಂಖ್ಯೆ ಎಷ್ಟು? 5. ವ್ಯಂಜನಗಳ ಸಂಖ್ಯೆ ಎಷ್ಟು? 21. ಹೌದಾ? 21ರ ಕನ್ಸೋನೆಂಟ್ಸ್ ಗೆ ಏನೆಂದು ಕರೀತಾರೆ? ಇದೊಂದು ವ್ಯವಸ್ಥೆ, ಇದೊಂದು ವ್ಯವಸ್ಥೆ. 12 ಪೆನ್ಗಳಿದಾವೆ, ಇದಕ್ಕೆ ನಾವು ಒಂದು ಅಂಶ ಅಂತ ಕರಿತೀವಿ. ಹಿಂಗೆ ಒಂದು ವಿಷಯ ಗಣಕ್ಕೆ ತೆಗೆದುಕೊಂಡು ಬರ್ಬೋದು. ಓಕೆ, ಅನ್ನೆಸೆಸರಿ ಸ್ಟೇಟ್ಮೆಂಟ್ ಎಲ್ಲ ತಂದು ಕೊಡಬಾರ್ದು. ಗುಂಪುಗಳನ್ನ ಮಾಡಿ ಆ ಗುಂಪುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಗಣ ಅಂದ್ರೆ ಏನು ಅಂದ್ರೆ ಬಹಳಷ್ಟು ಒಂದೇ ತರದ ಒಂದೇ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರುವ ಒಂದೇ ಗುಂಪಿಗೆ ಸೇರಿದ ವಸ್ತುಗಳಿಗೆ ನಾವು ಗಣ ಎಂದು ಕರೆಯುತ್ತೇವೆ. ಎ ಇ ಐ ಓ ಯು ಒಂದು ಗಣ, ಸ್ವರಗಳ ಗಣ. ಉಳಿದಂತ ಎಲ್ಲ ಅಕ್ಷರಗಳು ವ್ಯಂಜನಗಳ ಗಣ, ಅದೊಂದು ಗಣ. 2, 4, 6, 8, 10 ಒಂದು ಗುಂಪು ಸಮಸಂಖ್ಯೆಗಳು. 1, 3, 5, 7, 9 ಬೆಸ ಸಂಖ್ಯೆಗಳು. ಆಡ್ ನಂಬರ್ಸ್, even numbers. Even numbers is a group. Odd numbers is also a group. Then what these are called in mathematics as sets. Then what is sets? They may give the answer or may not. So dear students, today we are going to learn one of the important concept of mathematics, that is what? Sets. ಅಂತ ಟೈಟಲ್ ಬರೆದು ಈ ರೀತಿ ನೀವು ಪಾಠವನ್ನು ಪರಿಚಯ ಮಾಡಿ ಪ್ರಶ್ನಿಸುವಿಕೆಯ ಮೂಲಕ ಹಲವಾರು ಉಪಕ್ರಮಗಳಿದಾವೆ. ಹಲವಾರು ಅಂಶಗಳನ್ನ ಮಾಡ್ತಾ ನಾವು ಕೇಳ್ತಾ ಪರಿಚಯವನ್ನು ಮಾಡಬಹುದು. ಓಕೆ, ಲೈಕ್ ದಟ್ ಯು ಕ್ಯಾನ್ ಡೂ ದ activities. So now I will immediately stop. So ಒಂದು ನಿಮಿಷ ತಗೊಂಡ್ರೆ ಇಮಿಡಿಯೇಟ್ ಆಗಿ ಜಾಯ್ನ್ ಆಗಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬೇರೆ ಬೇರೆ ವಿಷಯದಲ್ಲಿ ಪಾಠವನ್ನು ಹೇಳ್ತೀನಿ.